ತಾನೇ ನನಿತಾನ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಅತ್ಯಂತ ಲಾಭದಾಯಕ ಉದ್ಯಮವಾಗಿ ಪರಿಣಮಿಸಿದೆ. ಹಾಗಾಗಿ ರೈತ ಬಾಂಧವರು ಕೃಷಿಯಲ್ಲದೆ ಹೈನುಗಾರಿಕೆಯಲ್ಲೂ ಬೃಹತ್ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ಪಶುಗಳಿಗೆ ಆಹಾರ ಒದಗಿಸುವುದು, ಸ್ವಚ್ಛವಾದ ಶೆಡ್ ನಿರ್ಮಾಣ ಮತ್ತು ಲಸಿಕೆಗಳನ್ನು ಹಾಕಿಸುವುದು ಎಷ್ಟು ಮುಖ್ಯವೋ, ಸ್ವಚ್ಛವಾದ ಹಾಲು ಉತ್ಪಾದನೆ ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ವಿದ್ಯುತ್ ಚಾಲಿತ ಹಾಲು ಕರೆಯುವ ಯಂತ್ರ ಉತ್ತಮ ಪರಿಹಾರವಾಗಿದೆ. ರೈತರಿಗೆ ಒಂದು ವಿಶೇಷವಾದಂಥ ಲಾಭದಾಯಕವಾದ ಉದ್ಯಮ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ. ಈ ಹೈನುಗಾರಿಕೆಯಲ್ಲಿ ಭಾರತ ದೇಶ ನಂಬರ್ 1 ಇದೆ, ಅಂದರೆ ಹಾಲು ಉತ್ಪಾದನೆಯಲ್ಲಿ. ಸೊ ಹಾಲು ಉತ್ಪಾದನೆ ಕ್ರಮೇಣ ಈಗ ಜನಸಂಖ್ಯೆ ಜಾಸ್ತಿ ಆಗುತ್ತಂದ್ರೆ ಹಾಲು ಬೇಡಿಕೆ ಜಾಸ್ತಿ ಆಗ್ತದೆ. ಆ ಬೇಡಿಕೆಗೆ ತಕ್ಕಂತೆ ರೈತರು ಈಗ ಹೈನುಗಾರಿಕೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಉದ್ಯಮಿಯಾಗಿ ಪರಿಣಮಿಸ್ತಾ ಇದೆ. ಆ ಉದ್ಯಮಿಯಾಗಿ ಪರಿಣಮಿಸೋಕ್ಕೆ ಮುಖ್ಯವಾಗಿ ಕಾರಣಗಳಂದರೆ ಹೈನುಗಾರಿಕೆ ಕೃಷಿಗೆ ಒಂದು ಪೂರಕವಾದ ಉಪಕಸುಬಾಗಿದೆ. ಇದು ಲಾಭದಾಯಕ ಕೊಡುವುದರಿಂದ ರೈತರಿಗೆ ಒಂದು ನಷ್ಟವಾದ ಸಮಯದಲ್ಲಿ ಇದು ಒಂದು ಉಪಕಸುಬಾಗಿರುವುದರಿಂದ ಹೆಚ್ಚಿನ ಲಾಭವನ್ನು ಕೊಡ್ತದೆ. ಹೈನುಗಾರಿಕೆಯಲ್ಲಿ ಲಾಭ ಗಳಿಸಬೇಕಾದ್ರೆ ಒಳ್ಳೆಯ ತಳಿಗಳ ಹಸುಗಳು ಇರಬೇಕು, ಒಳ್ಳೆಯ ಮೇವು ಕೊಡಬೇಕು, ಅದರಂತೆ ಒಳ್ಳೆಯ ನಿರ್ವಹಣೆ ಇರಬೇಕು, ಮತ್ತು ಅದಕ್ಕೆ ಯಾವುದೇ ರೋಗಗಳು ಬರದಂತೆ ನಾವು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗಳನ್ನು ಹಾಗೂ ಔಷಧಿಗಳನ್ನು ಕೊಟ್ಟು ಆ ರೋಗಗಳನ್ನು ಹತೋಟಿಗೆ ತರಲು ಪ್ರಯತ್ನಿಸಬೇಕು. ಸುಮಾರು ವರ್ಷಗಳಿಂದ ನಡೆದು ಬಂದ ಕೈಯಿಂದ ಹಾಲು ಕರೆಯುವ ಪದ್ಧತಿಯಿಂದ ರಾಸುಗಳಿಗೆ ಗಾಯಗಳಾಗುವುದು ಹಾಗೂ ಕೆಲವು ರೋಗಗಳ ಪ್ರಸರಣವಾಗುವ ಸಾಧ್ಯತೆಗಳು ಇರುತ್ತವೆ. ಹಾಲು ಹಿಂಡುವ ಯಂತ್ರದ ಬಳಕೆಯಿಂದ ಇದನ್ನು ತಡೆಯಬಹುದಾಗಿದೆ. ಈ ಕೈಯಿಂದ ಹಿಂಡುವುದರಿಂದ ಮನುಷ್ಯರಿಗೆ ಅಂದರೆ ಹಿಂಡುವ ಜನರಿಗೆ ಸ್ವಲ್ಪ ತೊಂದರೆಗಳು ಆಗ್ತವೆ ಮತ್ತು ಅದರಂತೆ ಹಸುಗಳಿಗೂ ತೊಂದರೆಗಳಾಗುತ್ತವೆ. ಮನುಷ್ಯರಿಗೆ ಮೊದಲನೇದಾಗಿ ಅವರಿಗೆ ಈ ಒಂದು ಸಂಧಿವಾತ ರೋಗ ಅಂದರೆ ಜಾಯಿಂಟ್ ಪೇನ್ ಅಂತೀವಿ ನಾವು ಇಂಗ್ಲೀಷಲ್ಲಿ, ಆ ಸಂಧಿವಾತ ರೋಗ ಬರ್ಬೋದು. ಆಮೇಲೆ ಕೈಗಳು ನೋವಾಗುತ್ತೆ ಮತ್ತು ಸುಸ್ತಾಗುತ್ತವೆ. ಆಮೇಲೆ ಒಂದು ಹಸುವಿಗೆ ಕರೆಯಲು ಸುಮಾರು ಒಂದು 10 ನಿಮಿಷ ನಮಗೆ ಕಾಲಾವಕಾಶ ಬೇಕಾಗುತ್ತೆ. ಮನುಷ್ಯರ ಹಿಂಡುವುದರಲ್ಲಿ ಇಲ್ಲಿ ಹಾಲು ಸ್ವಚ್ಛವಾಗಿ ಉತ್ಪಾದನೆ ಮಾಡಲಿಕ್ಕೆ ಆಗಂಗಿಲ್ಲ, ಏನಾದರೂ ಕಲ್ಮಶಗಳು ಹಾಲಿನಲ್ಲಿ ಬೀಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಕೈಯಿಂದ ಹಿಂಡುವುದರಿಂದ ಪ್ರಾಣಿಗಳಿಗೆ ಕೆಲವೊಂದು ಸಮಸ್ಯೆಗಳಾಗ್ತವೆ. ಮುಖ್ಯವಾಗಿ ಸಮಸ್ಯೆಗಳಂದರೆ ಈಗ ಕೈಯಿಂದ ಹಿಂಡುವುದರಿಂದ ಕೆಲವೊಂದು ರೋಗಗಳು ಅಂದರೆ ಈ ಮನುಷ್ಯರಿಂದ ಪ್ರಾಣಿಗಳಿಗೆ ಕೆಲವೊಂದು ರೋಗಗಳು ಅಂತೀವಿ ನಾವು, ಅಂತ ಜೂನೋಟಿಕ್ ಡಿಸೀಸ್ ಅಂತೀವಿ ಇಂಗ್ಲೀಷಲ್ಲಿ, ಅವು ಪ್ರಸಾರ ಆಗ್ಬೋದು. ಆಮೇಲೆ ಕೆಚ್ಚಲು ಬೇನೆ ರೋಗ ಬರ್ಬೋದು, ಕೆಚ್ಚಲಿಗೆ ಗಾಯಗಳಾಗ್ಬೋದು. ಜೋರಾಗಿ ಅದುಮಿ ನಾವು ಮೊಲೆ ತೊಟ್ಟುಗಳನ್ನು ಹೆಚ್ಚುಕೋದ್ರಿಂದ, ಕೈಯಿಂದ ಹೆಚ್ಚುಕೋದ್ರಿಂದ ಆ ಕೆಚ್ಚಲಿಗೆ ಗಾಯವಾಗ್ಬೋದು. ಆ ಗಾಯದ ಮೂಲಕ ಮತ್ತು ಕೀವು ಅಥವಾ ರಕ್ತ ಬಂದು ಸಾಧ್ಯತೆ, ಕೆಚ್ಚಲು ಬೇನೆ ಬರುವ ರೋಗ ಜಾಸ್ತಿ ಸಾಧ್ಯತೆಗಳು ಇರ್ತಾವೆ. ಸೊ ಇವನ್ನೆಲ್ಲ ನಾವು ಈ ಒಂದು ಸಾಧ್ಯತೆಗಳನ್ನು ನಾವು ತಡೆಯಲು ನಾವು ಹಾಲು ಹಿಂಡುವ ಯಂತ್ರದಿಂದ ಇದನ್ನು ನಾವು ತಡಿಬಹುದಾಗಿದೆ. ಮತ್ತು ಅದರಂತೆ ಈ ಒಂದು ಹಸುವಿಗೆ ಹಾಲು ಹಿಂಡುವ ಯಂತ್ರದಿಂದ ಮಾಡಿದ್ರೆ ಹಸು ಹಾಲು ತೊರೆ ಬಿಡಲು, ಅಂದರೆ ಫಸ್ಟು ನಾವು ಹಾಲು ಹಿಂಡಬೇಕಾದ್ರೆ ತೊರೆ ಬಿಡಬೇಕು. ಸೊ ಆ ತೊರೆ ಬಿಡೋದು ಕರುವಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಕರು ಅಕಸ್ಮಿತವಾಗಿ ಮರಣ ಹೊಂದಿದರೆ ಅಥವಾ ಆ ಥರ ಏನಾದರೆ ಹಸು ಕೊಡುವುದಿಲ್ಲ. ಆದರೆ ಈಗ ಹಾಲು ಹಿಂಡುವ ಯಂತ್ರದಿಂದ ಈ ರೀತಿ ನಾವು ಅಳವಡಿಸ್ಕೊಂಡ್ರೆ ಅದು ಕರುವಿನ ಮೇಲೆ ಹಾಲು ತೊರೆ ಬಿಡಲು ಅವಲಂಬಿತರಾಗಿರುವುದಿಲ್ಲ. ಇದು ಒಂದು ನಮಗೆ ಲಾಭವನ್ನು ಕೊಡುತ್ತದೆ. ಮಾನವ ಚಾಲಿತ ಮತ್ತು ವಿದ್ಯುತ್ ಚಾಲಿತ ಹಾಲು ಕರೆಯುವ ಯಂತ್ರಗಳು ಲಭ್ಯ. ಹಾಲು ಹಿಂಡುವ ಯಂತ್ರ ಇದರಲ್ಲಿ 2 ಟೈಪ್ ಬರ್ತವೆ. ಒಂದು ವಿದ್ಯುತ್ ಚಾಲಿತ ವ್ಯಾಕ್ಯೂಮ್, ಅಂದರೆ ಒಂದು ಗಾಳಿಯ ಒಂದು ನಿರ್ವಾತ ಒಂದು ಯಂತ್ರ, ಆ ಗಾಳಿ ಉತ್ಪಾದನೆ ಮಾಡಿ ವಿದ್ಯುತ್ತಿನ ಮೂಲಕ ಗಾಳಿ ಸರಬರಾಜು ಮಾಡುತ್ತೆ. ಅದರ ಮೂಲಕ ಇದನ್ನು ಹಾಲು ಹಿಂಡ್ಬೋದು. ಇನ್ನೊಂದು ಅಂದರೆ ಮ್ಯಾನ್ಯುವಲ್ ಮಿಲ್ಕಿಂಗ್ ಅಂತೀವಿ, ಅಂದರೆ ನಾವು ಸ್ವತಃ ಕೈಲೇನ ನಾವು ಅದನ್ನು ಒಂದು ಅಟ್ಯಾಚ್ ಪಂಪ್ ಕೊಟ್ಟಿರ್ತಾರೆ ಹಾಲಿನ ಒಂದು ಕ್ಯಾನಿಗೆ, ಆ ಪಂಪಿನ ಮೂಲಕ ನಾವು ಹಾಲನ್ನು ಹಿಂಡಬಹುದು. ಈ ಯಂತ್ರದ ಬಳಕೆ ಕೂಡ ಬಹಳ ಸುಲಭ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಹಾಲು ಹಿಂಡುವ ಯಂತ್ರದಿಂದ ಹಸುಗಳಿಗೆ ಯಾವುದೇ ರೀತಿಯ ಒಂದು ಅಪಾಯ ಆಗುವುದಿಲ್ಲ. ಮೊಲೆ ತೊಟ್ಟುಗಳಿಗೆ ಯಾವುದೇ ರೀತಿಯ ಅಪಾಯ ಆಗಂಗಿಲ್ಲ. ಕ್ಯಾನನ್ನು ಎಲ್ಲ ಸ್ವಚ್ಛವಾಗಿ ತೊಳೆದುಕೊಂಡಿರಬೇಕು ಮುಂಚಿತವಾಗಿ. ಆ ತೊಳೆದುಕೊಂಡಿರಲು ಕೆಲವೊಂದು ಔಷಧಗಳನ್ನು ಯಾವುದಾದ್ರೂ ಹಾಕುವುದು, ಅದರೊಳಗೆ ಏನೂ ಮಾಡಬಾರ್ದು. ಕೇವಲ ಒಂದು ಶುದ್ಧವಾದ ಒಂದು ನೀರಿನಿಂದ ಆ ಕ್ಯಾನನ್ನು ತೊಳೆಯಬೇಕು. ಆಮೇಲೆ ಕಂಪನಿಯಿಂದ, ಅಂದರೆ ಹಾಲು ಹಿಂಡುವ ಯಂತ್ರ ಪೂರೈಸಿದ ಕಂಪನಿಯಿಂದ ಒಂದು ತೊಳೆಯಲು ಔಷಧ ಕೊಡ್ತಾರೆ. ಅದನ್ನೇ ನಾವು ಲೀಟ್ರ್ ನೀರಿಗೆ 3 ಕ್ಯಾಪ್ಸ್, ಅಂದರೆ ಒಂದು 3 ಟೀ ಸ್ಪೂನ್ ಫುಲ್ ಅಂತೀವಿ ನಾವು, 3 ಚಮಚೆ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಅದನ್ನು ತೊಳೆಯಬೇಕು.
ನಂತರ ತೊಳೆದ ನಂತರ ಹಾಲು ಹಿಂಡಲು ಸಿದ್ಧವಾದ ನಂತರ ಅದನ್ನು ಈ ಹಾಲು ಹಿಂಡುವ ಯಂತ್ರ ಒಂದು ಗಾಳಿ ಉತ್ಪಾದನೆಯಾಗುವ ಒಂದು ಯಂತ್ರಕ್ಕೆ ಇದನ್ನು ಕನೆಕ್ಟ್ ಮಾಡಬೇಕು. ಮೊದಲು ಅಲ್ಲಿ ಕನೆಕ್ಟ್ ಮಾಡಿದಾಗ ಫಸ್ಟು ನಾವು ಆ ಗಾಳಿ ಉತ್ಪಾದನೆ ಮಾಡುವ ಯಂತ್ರವನ್ನು ನಾವು ಆನ್ ಮಾಡ್ಕೋಬೇಕು. ಆನ್ ಮಾಡಿದ ನಂತರ ಗಾಳಿ ಸರಬರಾಜು ಆಗುತ್ತೆ. ಹಸುಗಳ ಹತ್ರ ತೆಗೆದುಕೊಂಡು ಹೋಗಿ ಹಸುಗಳು ಕೆಚ್ಚಲನ್ನು ನಾವು ಶುದ್ಧವಾದ ನೀರಿಂದ ತೊಳೆದು ಅದನ್ನು ಅವು ಟೀಟ್ ಲೈನರ್ಸ್ ಅಂತೀವಿ, ಹಾಲು ಹಿಂಡುವ ಆ ಮೊಲೆ ತೊಟ್ಟುಗಳಿಗೆ ಹಾಕುವಂಥ ಟೀಟ್ ಲೈನರ್ಸ್ ಅಂತೀವಿ ಇಂಗ್ಲೀಷಲ್ಲಿ. ಅವನ್ನ ನಾವು ಅದಕ್ಕೆ ಕನೆಕ್ಟ್ ಮಾಡಬೇಕು. ಟೀಟ್ ಲೈನರ್ಸ್ಗೆ ನಾವು ಕನೆಕ್ಟ್ ಮಾಡಿದಾಗ ಆವಾಗ ಹಾಲು ಸರಬರಾಜು ಪ್ರಾರಂಭಿಸಿದೆ. ಅದು ಸರಬರಾಜು ಆಗುವುದನ್ನು ನಾವು ಈ ಒಂದು ಕಣ್ಮುಂದೆ ನೋಡ್ಬೋದು. ಸುಮಾರು ಒಂದು 5 ನಿಮಿಷ ಆದ ನಂತರ ಹಾಲು ಸರಬರಾಜು ಕಡಿಮೆ ಆಗುತ್ತೆ. ಕಡಿಮೆ ಆದ ನಂತರ ನಾವು 2 ಬೆರಳನ್ನು ಆ ಹಾಲು ಹಿಂಡುವ ಯಂತ್ರದ ನಡುವಿನ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಒತ್ತಡವನ್ನು ಕೊಡಬೇಕು. ಒತ್ತಡವನ್ನು ಕೊಟ್ಟದಾಗ ಆ ಕೊನೆಯ ಒಂದು ತುದಿಗಳಲ್ಲಿ ಅಂದರೆ ಮೊಲೆಗಳ ತುದಿಗಳಲ್ಲಿದ್ದಂಥ ಹಾಲು ಏನಾಗುತ್ತೆ, ಅದು ಸರಾಗವಾಗಿ ಬರಲಿಕ್ಕೆ ಅನುಕೂಲವಾಗುತ್ತೆ. ರೈತರು ತಮ್ಮ ಅನುಕೂಲಕ್ಕೆ ಮತ್ತು ಅವಶ್ಯಕತೆಗೆ ಅನುಸಾರ ಯಂತ್ರವನ್ನು ಖರೀದಿಸಬಹುದು. 2 ಪದ್ಧತಿಯನ್ನು ರೈತರು ಅಳವಡಿಸ್ಕೊಳ್ಳೋದು ಅವರಿಗೆ ಯಾವುದೇ ಅನುಕೂಲ ಆಗುತ್ತೆ ಅಂದರೆ ದುಡ್ಡಿನ ಒಂದು ವ್ಯವಸ್ಥೆ ಅಥವಾ ಅವರಲ್ಲಿ ಎಷ್ಟು ದನಗಳಿದ್ದಾವೆ, ಆ ಹಸುಗಳಿದ್ದಾವೆ, ಅದರ ಮೇಲೆ ಅವಲಂಬಿತವಾಗಿರುತ್ತೆ ಮತ್ತು ಇಳುವರಿ ಮೇಲೆ ಅವಲಂಬಿತವಾಗಿರ್ತದೆ. ಕನಿಷ್ಠ 2 ಅಥವಾ 3 ಹಸು ಇದ್ದವರು ಕೈಚಾಲಿತ ಯಂತ್ರ ಅಂದರೆ ವಿದ್ಯುತ್ತಿನ ಉಪಯೋಗ ಇಲ್ಲದೆ ಕೈಚಾಲಿತ ಯಂತ್ರವನ್ನು ಮ್ಯಾನ್ಯುವಲ್ ಮಿಲ್ಕಿಂಗ್ ಅಂತೀವಿ ನಾವು, ಆ ರೀತಿ ಯಂತ್ರವನ್ನು ಉಪಯೋಗಿಸಿ ನಾವು ಹಾಲನ್ನು ಕರಿಬೋದು. ಮತ್ತು ಉಳಿದ 10 ಹಸುಗಳಿಂದ ಅಂದರೆ ಲೀಟ್ರಿಗೆ ದಿವಸಕ್ಕೆ ಒಂದು 150ರಿಂದ 100 ಲೀಟ್ರ್ ಬರ್ತಾ ಇದ್ದರೆ ಆವಾಗ ನಾವು ವಿದ್ಯುತ್ತಿನಿಂದ ಉತ್ಪಾದನೆ ಮಾಡುವಂತಹ ವಿದ್ಯುತ್ತಿನಿಂದ ಹಾಲು ಹಿಂಡುವಂಥ ಯಂತ್ರವನ್ನು ನಾವು ಉಪಯೋಗ ಮಾಡ್ತೀವಿ. ರೈತ ಬಾಂಧವರು ಕೈಯಿಂದ ಹಾಲು ಕರೆಯುವ ಬದಲಾಗಿ ಯಂತ್ರವನ್ನು ಬಳಸಿದಲ್ಲಿ ಶುದ್ಧವಾದ ಕಲಬೆರಕೆ ರಹಿತ ಹಾಲು ಉತ್ಪಾದಿಸಬಹುದು. ಈ ಹಾಲು ಹಿಂಡುವ ಯಂತ್ರದಿಂದ ನಮಗೆ ಹಾಲಿನ ಇಳುವರಿ 1-2% ಜಾಸ್ತಿ ಆಗುತ್ತೆ. ಆಮೇಲೆ ಶುದ್ಧವಾದ ಹಾಲಿನ ಉತ್ಪಾದನೆ ಮಾಡ್ಬೋದು. ಹಾಲಿನಲ್ಲಿ ಯಾವುದೇ ಕಲಬೆರಕೆ ಅಥವಾ ಅದನ್ನು ಆಗುವುದನ್ನು ನಾವು ತಡೆಗಟ್ಟಬಹುದು. ಹಾಗೂ ಮತ್ತು ಕೈಲೇ ಹಿಂಡುವುದರಿಂದ ನೊರೆಯನ್ನು ನಾವು ಉತ್ಪಾದನೆ ಆಗುತ್ತೆ. ಆ ನೊರೆಯಿಂದ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ಅನಿಸುತ್ತೆ. ಸೊ ಆ ನೊರೆ ಬರುವುದನ್ನು ನಾವು ಇದರಿಂದ ತಡೆಗಟ್ಟಬೇಕಾದ್ರೆ. ಅಲ್ಲದೆ ರಾಸುಗಳ ಆರೋಗ್ಯವನ್ನು ಕಾಯ್ದುಕೊಂಡು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ಹೈನುಗಾರಿಕೆಗೆ ನಮಗೆ ಕಾರ್ಮಿಕರು ಸಿಗ್ತಾ ಇಲ್ಲ, ಕೆಲಸ ಮಾಡಲು ಆಳುಗಳು ಅಂದರೆ ಕಾರ್ಮಿಕರು ಸಿಗ್ತಾ ಇಲ್ಲ. ಹಾಲು ಹಿಂಡುವ ಯಂತ್ರದಿಂದ ಈ ಒಂದು ಕಾರ್ಮಿಕರ ಸಮಸ್ಯೆಯನ್ನು ನಾವು ಇದರಿಂದ ಹೊರಬರ್ಬೋದು. ನಮಗೆ ಒಂದು 10 ಹಸುಗಳ ಸಾಕಾಣಿಕೆಗೆ ನಮಗೆ ಒಬ್ಬರು ಸ್ಕಿಲ್ಡ್ ಲೇಬರ್ಸ್ ಅಂತೀವಿ ನಾವು, ಹಾಲು ಕರೆಯಲು ಒಬ್ಬರು ಹಾಗೂ ಮತ್ತು ದನ ಮೇಯಿಸಲು ಒಬ್ಬರು ಲೇಬರ್ ಬೇಕು. ಆದರೆ ನಾವು ಒಂದು ಹಾಲು ಹಿಂಡುವ ಯಂತ್ರವನ್ನು ಉಪಯೋಗಿಸುವುದರಿಂದ ನಾವು ಒಬ್ಬರೇ ಅಂದರೆ ಸ್ಕಿಲ್ಡ್ ಲೇಬರ್ಸ್ ಅಂದರೆ ಅವರು ಹಾಲು ಕರೆಯಲೂ ಅವರು ಅವ್ರನ್ನ ಉಪಯೋಗ ಮಾಡೋದು ಮತ್ತು ದನಗಳ ಮೇಯಿಸಲು ಅವರೇ ಎರಡೂ ಒಟ್ಟಿಗೆ ಒಬ್ಬರ ಲೇಬರ್ನೇ 10 ಹಸುಗಳಿಗೆ ನಾವು ಇಟ್ಕೋಬೋದು. ಇಬ್ಬರ ಬದಲಿ ಒಬ್ಬರನ್ನೇ ಇಟ್ಕೋಬೋದು. ಹೈನುಗಾರಿಕೆ ಮತ್ತು ಶುದ್ಧ ಹಾಲು ಉತ್ಪಾದನೆ, ಹಾಲು ಹಿಂಡುವ ಯಂತ್ರದ ಬಗ್ಗೆ ಆಸಕ್ತಿ ಇದ್ದ ರೈತರು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿಗೆ ಇದಕ್ಕೆ ಸಂಪರ್ಕಿಸಬೇಕಾಗಿ ನಾನು ರೈತ ಬಾಂಧವರೆಲ್ಲರಿಗೂ ಒಂದು ವಿನಂತಿಸಿಕೊಳ್ತೇನೆ. ಅಡಿಕೆಗೆ ಎಲ್ಲೋ ಡಿಸೀಸ್ ಹಳದಿ ಎಲೆ ರೋಗ ಅಂತ ಮಾರಕ ರೋಗ ಪ್ರಾರಂಭವಾಯಿತು. ಆ ನಂತರ ಪ್ರತಿ ವರ್ಷವೂ ಅಡಿಕೆ ಬೆಳೆ ಕಮ್ಮಿ ಆಗ್ತಾ ಈಗ 100ಕ್ಕೆ 100ರಷ್ಟು ಅಡಿಕೆಯನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗಾಗಿ ನಾವು ಒಂದು ಕೃಷಿಯಲ್ಲಿ ಇರಬೇಕು ಅಂತಾದರೆ ನಾವು ಆಲ್ಟರ್ನೇಟಿವ್ ಬೇರೆ ಏನಾದ್ರು ಮಾಡಲೇಬೇಕು, ಅಥವಾ ನಾವು ಬೇರೆ ಉದ್ಯೋಗವನ್ನು ಅರಿಸಿ ಹೋಗಬೇಕು. ಭಾಳ ಯೋಚನೆ ಮಾಡಿ ಮತ್ತೆ ಕೃಷಿಯಲ್ಲೇ ಇರೋಣ, ಕೃಷಿ ಕುಟುಂಬದಿಂದ ಬಂದವರು ನಾವು ಕೃಷಿಯಲ್ಲೇ ಮುಂದುವರಿಯೋಣ ಅಂತ ಯೋಚನೆ ಮಾಡಿ
ಆಲ್ಟರ್ನೇಟಾಗಿ ಕಾಫಿ, ಕಾಳುಮೆಣಸು, ಲವಂಗ, ಜಾಯಿಕಾಯಿ ಹಾಗೆ ಏಲಕ್ಕಿ ಬೇರೆ ಬೇರೆ ಬೆಳೆಯನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಕಾಲಿಕ ಮಳೆ ಹಾಗೂ ಕಾಲಕಾಲಕ್ಕೆ ಮಳೆಯ ಪ್ರಮಾಣ ಕಡಿಮೆಯಾಗಿ ಮಳೆಯ ಹಂಚಿಕೆಯಲ್ಲಿಯೂ ಏರುಪೇರಾಗುತ್ತಿರುವುದರಿಂದ ಲಭ್ಯ ಮಳೆ ನೀರನ್ನು ಸಂಗ್ರಹಿಸಿ ಬೆಳೆಗಳ ಅಗತ್ಯಗಳಿಗೆ ಅನುಗುಣವಾಗಿ ಸಮರ್ಪಕವಾಗಿ ನೀರನ್ನು ಬಳಸಲು ತಮ್ಮ ತೋಟದಲ್ಲಿ ದೊಡ್ಡ ಕೃಷಿ ಹೊಂಡವನ್ನು ರಾಮಮೂರ್ತಿ ಅವರು ನಿರ್ಮಿಸಿಕೊಂಡರು. ಯಾವುದೇ ಬೆಳೆಗೂ ಸ್ಥಿರವಾದ ರೇಟ್ ಇಲ್ಲ. ಒಂಥರ ಅದೃಷ್ಟದ ಆಟದ ರೀತಿಯಾಗಿದೆ. ಹಾಗಾಗಿ ಅದರಲ್ಲೂ ನಮಗೆ ಈ ಪ್ರಕೃತಿ ವಿಕೋಪದಿಂದ ಕ್ರಾಪ್ ಬೇರೆ ತೀರಾ ಕಡಿಮೆ ಬರ್ತಾಯಿತ್ತು ಈ ಮಳೆ ಕಮ್ಮಿ ಬರೋದ್ರಿಂದ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನೀರಿನ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಬೋರ್ವೆಲ್ ಫಸ್ಟ್ ತೆಗೆಸಿದೆ. ಒಟ್ಟು ಜಿವೆಲ್ ಕರೆಸಿದೆ, ಬೋರ್ ಪಾಯಿಂಟ್ ಮಾಡೋನು ಕರೆಸಿದೆ. ಒಟ್ಟು 4 ಕಡೆ 4 ಪಾಯಿಂಟ್ ಮಾಡಿ ಬೋರ್ವೆಲ್ ತೆಗೆಸಿದೆ. ಬಟ್ ಒಂದರಲ್ಲೂ ನೀರು ಬರಲಿಲ್ಲ. ಭಾಳ ಬೇಜಾರಾಯಿತು. ಆದರೆ ನೀರಿನ ವ್ಯವಸ್ಥೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಮಳೆ ನೀರನ್ನು ಸ್ಟೋರ್ ಮಾಡಿ ಅದನ್ನ ಬಳಸ್ಕೊಂಡ್ರೆ ಹೇಗೆ ಅಂತ ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿದ ನಂತರ ಮತ್ತೆ ಭಾಳ ಲೇಟ್ ಮಾಡಲೇ ಇಲ್ಲ. ಮಳೆ ನೀರನ್ನು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ಈಗ 1 ಇಂಚ್ ಮಳೆ ಬಂದರೆ ಎಷ್ಟು ಜಾಗದಾಗ ಎಷ್ಟು ನೀರು ನಿಲ್ಲುತ್ತೆ ಅಂತ. ನಮ್ಮದು ಟೋಟಲ್ 20 ಎಕರೆ ಜಾಗ ಇರುವಂಥದ್ದು ಕಾಫಿ. ಅದಕ್ಕೆ ನೀರು 1 ಎಕರೆಗೆ ಎಷ್ಟು ನೀರು ಬೇಕಾಗುತ್ತೆ, ಅದು 20 ಎಕರೆಗೆ ಎಷ್ಟು ನೀರು ಟೋಟಲ್ ಬೇಕು, ಅದಕ್ಕೆ ಸರಿಯಾಗಿ ನಾನು ಕೆರೆಯನ್ನು ತೋಡೋಣ ಅಂತ ಹೇಳಿ ಕೆರೆಯನ್ನು ಮಾಡಿದೆ. ಸುಮಾರು 280 ಅಡಿ ಉದ್ದ, 60 ಅಡಿ ಅಗಲದ, 15 ಅಡಿ ಎತ್ತರದ ಕೆರೆಯನ್ನು ತೆಗೆದು ಅದಕ್ಕೆ ಈ PVC ಕೋಟೆ ಫ್ಯಾಬ್ರಿಕ್ ಅಂತ ಶೀಟ್ ಸಿಗುತ್ತೆ, ಆ ಶೀಟನ್ನು ಹಾಕಿದ್ವಿ. ಅದರಿಂದ ನಾವು ಏನು ಮಾಡಿದ್ವಿ ಅಂದರೆ, ಈಗ ನನಗೆ 1 ಇಂಚ್ ಮಳೆ ಬಂದರೆ 1 ಸ್ಕ್ವೇರ್ ಮೀಟ್ರಿಗೆ 25 ಲೀಟ್ರ್ ಸ್ಟೋರ್ ಆಗುತ್ತೆ. ಹಾಗೆ ಈಗ ನನಗೆ ಮಳೆಗಾಲದ ನಾರ್ಮಲಿ ನಮಗೆ 100 ಇಂಚ್ ಮಳೆ ಆಗುತ್ತೆ. 100 ಇಂಚ್ ಮಳೆ ಆದರೆ 34 ಲಕ್ಷ ಲೀಟ್ರ್ ಸ್ಟೋರ್ ಆಗುತ್ತೆ. ಹಾಗೆ ಮತ್ತು ಸಾಧಾರಣವಾಗಿ ಡಿಸೆಂಬರ್ ಜನವರಿ ಟೈಮಲ್ಲಿ ನಮ್ಮ ಮನೆ ಹತ್ರ ಹಳ್ಳದ ನೀರು ಹೋಗ್ತಾ ಇರುತ್ತೆ. ಅದನ್ನ ಸ್ಟೋರ್ ಮಾಡಿ ಅದನ್ನ ಈ ಕೆರೆಗೆ ಡಂಪ್ ಮಾಡಿ ಆ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ. ಈಗ ಏನಾಯಿತು ಅಂದರೆ, ನನಗೆ ಈ ನೀರು ನಮ್ಮದು ತುಂಬ ಗುಡ್ಡ ಇದೆ, ಕಾಫಿ ತೋಟ ಗುಡ್ಡದ ಟಾಪಲ್ಲಿ ಮಾಡಿದ್ದೇನೆ. ಈಗ ಈ ನೀರನ್ನು ನಾನು ಗ್ರಾವಿಟಿಯಾಗಿ ಬಳಸ್ಕೊಳ್ತಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈ ರೀತಿ ವ್ಯವಸ್ಥೆಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಾಯಿತು. ಆದರೆ ಇದಕ್ಕೆ ಏನಂದರೆ ತುಂಬ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ನಮಗೆ ರೈತರು ಟೋಟಲಿ ಕಷ್ಟದಲ್ಲೇ ಇರೋದು. ಹಾಗಾಗಿ ನಾನು ಸರ್ಕಾರದಲ್ಲಿ ಏನು ಕೇಳೋದು ಅಂದರೆ, ನಮಗೆ ಇದಕ್ಕೆ ಮ್ಯಾಕ್ಸಿಮಮ್ ಸಬ್ಸಿಡಿ ಸುಮಾರು ಒಂದು 75% 80% ಸಬ್ಸಿಡಿ ಕೊಟ್ಟರೆ ಎಲ್ಲ ರೈತರು ಈ ರೀತಿ ಮಳೆಗಾಲದಲ್ಲಿ ಸಿಗುವಂಥ ನೀರನ್ನು ಸ್ಟೋರ್ ಮಾಡಿ ಆ ನೀರನ್ನು ಬಳಸೋವಾಗಾದರೆ ನಮ್ಮ ಎಲ್ಲ ರೈತರು ಇನ್ನೂ ತುಂಬಾ ಅನುಕೂಲವನ್ನು ಪಡ್ಕೊಬೋದು ಅಂತ ನನ್ನ ಅನಿಸಿಕೆ. ಈಗ ಕೆರೆಯಿಂದ ನಾವು ನಮ್ಮದು ತೋಟಕ್ಕೆ ಗ್ರಾವಿಟಿ ನೀರಾಗಿ ಸ್ಪ್ರಿಂಕ್ಲರ್ ಮಾಡ್ತಾಯಿದ್ದೇವೆ. ನಾನಂದರೆ ಇಲ್ಲಿ ಕೆರೆ ಪಕ್ಕದಲ್ಲಿ ಬಟರ್ಫ್ಲೈ ವಾಲ್ವ್ ಇಟ್ಟಿದ್ದೀನಿ. ನಮ್ಮದು ಸುಮಾರು ತುಂಬ ಹೆಡ್ ಇರೋದ್ರಿಂದ ಗ್ರಾವಿಟಿ ಫೋರ್ಸ್ ತುಂಬ ಚೆನ್ನಾಗಿದೆ. 250 ಜೆಟ್ಟು ನಾವು ಈಗ ಬಟರ್ಫ್ಲೈ ವಾಲ್ವಲ್ಲಿ 3 ಪಾಯಿಂಟ್ ಬಿಟ್ಟರೆ ಸಾಕು, 5 ಜೆಟ್ಟು ತುಂಬ ಚೆನ್ನಾಗಿ ತಿರುಗುತ್ತೆ. ಇನ್ನೇನೆಂದರೆ ನಾವು ಸುಮಾರು 8 ಜೆಟ್ವರೆಗೆ 250 ಜೆಟ್ ಹಾಕ್ಬೋದು. ಹಾಗಾಗಿ ನಮಗೇನಾಗುತ್ತೆ ಅಂದರೆ ಬೇಗ ನೀರು ಇಡೀ ತೋಟ ಕೊಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಿಶ್ರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವ ರಾಮಮೂರ್ತಿ ಅವರು ಅಡಿಕೆ, ಕಾಫಿ, ಮೆಣಸು, ಲವಂಗ, ಜಾಯಿಕಾಯಿ ಹಾಗೂ ಔಷಧೀಯ ಬೆಳೆಗಳ ಸಸ್ಯೋತ್ಪಾದನೆಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಲವಂಗ, ಜಾಯಿಕಾಯಿ, ಕಾಫಿ, ಕಾಳುಮೆಣಸು, ಏಲಕ್ಕಿ ಹೀಗೆ ಬೆಳೆಯನ್ನು ಬೆಳೀತಿದ್ದೀವಿ. ಈಗ ಈ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ನನಗೆ ಸಿಕ್ಕಿದೆ. ಈಗ ನೀರು ಮಾಡಿದ್ರಿಂದ ನನಗೆ ಅನುಕೂಲ ಎಷ್ಟು ಚೆನ್ನಾಗಾಯಿತು ಅಂದರೆ, ಈ ಕಾಫಿ ಬ್ಲಾಸಮ್ ತುಂಬ ಚೆನ್ನಾಗಾಯಿತು, ಕಾಫಿ ಮಿಡಿ ಚೆನ್ನಾಗಿ ಸೆಟ್ ಆಯಿತು. ಏನಾಯಿತು ಅಂದರೆ, ನಾನು ಜಮೀನಿನ ಟಾಪ್ನಲ್ಲಿ ಮಾಡಿರೋದ್ರಿಂದ ಒಂದು 3/4 ಎಕರೆ ಜಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ. ಅಲ್ಲಿಂದ ನಂತರ ಫುಲ್ ಜಾಗಕ್ಕೂ ಗ್ರಾವಿಟಿ ನೀರಿತ್ತು. ಅದಕ್ಕೆ ತುಂಬ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ನಾನು ನೀರು ಹೊಡೆದ ಜಾಗದಲ್ಲಿ ಗಿಡ ತುಂಬ ಚೆನ್ನಾಗಿ ಚಿಗುರಿ ಮಿಡಿ ಚೆನ್ನಾಗಿ ಕಾಫಿ ಕಾಯಿಗಳು ತುಂಬ ಚೆನ್ನಾಗಾಗಿದೆ. ಅದೇ ನೀರು ಹೊಡೆದಿದ್ದ ಜಾಗದಲ್ಲಿ ಗಿಡ ತುಂಬ ಸೋರಿಗೆ ನಮಗೊಂದು 25 ಸೆಂಟ್ ಮಳೆ ಆಗಿರೋದ್ರಿಂದ ಒಂದು 80 ಭಾಗ ಕಾಫಿ ಮಿಡಿ ಕಂಪ್ಲೀಟ್ ಹಾಳಾಗಿದೆ. ಹಾಗಾಗಿ ನೀರು ಮಾಡಿದರೆ ಮಾತ್ರ ಕೃಷಿಯನ್ನು ಮಾಡ್ಬೋದು ಅಂತ ನನಗನ್ಸುತ್ತೆ.
ನರ್ಸರಿಯನ್ನು ಮಾಡ್ತಾಯಿದ್ದೇವೆ. ಯಾಕೆಂದರೆ ಫಸ್ಟು ಲವಂಗ ಜಾಯಿಕಾಯಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ನಾವೇ ಫಸ್ಟು. ಅದಕ್ಕೋಸ್ಕರ ನಮ್ಮ ತಂದೆಯವರಿಗೆ ಅವಾರ್ಡು ಸಿಕ್ಕಿದೆ. ಹಾಗಾಗಿ ಮತ್ತು ಲವಂಗ ಜಾಯಿಕಾಯಿ ನಮ್ಮ ಜಾಗದಲ್ಲಿ ಚೆನ್ನಾಗಿ ಬಂದಿದ್ದು ನೋಡಿ ನಮ್ಮ ಅಕ್ಕಪಕ್ಕದವರು ಬೇರೆಯವರೆಲ್ಲ ಈಗ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಫಸ್ಟು ನರ್ಸರಿಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ತುಂಬ ವೆರೈಟೀಸ್ ಅಂದರೆ ಲವಂಗ ಜಾಯಿಕಾಯಿ ಕಾಫಿಯಲ್ಲಿ ಓಲ್ಡ್ ರೋಬಸ್ಟಾ, C-6, ಚಂದ್ರಗಿರಿ ಹಾಗೆ ಬೇರೆ ಬೇರೆ ವೆರೈಟೀಸು, ಮತ್ತು ಅಡಿಕೆ, ಸಿಲ್ವರು, ಕಾಳುಮೆಣಸು, ಏಲಕ್ಕಿ, ಹಣ್ಣಿನ ಗಿಡಗಳು, ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸು, ಆ ರೀತಿ ಬೇರೆ ಬೇರೆ ನರ್ಸರಿ ಗಿಡಗಳನ್ನು ಮಾಡ್ತಾಯಿದ್ದೇವೆ. ಅದನ್ನ ಆ ನರ್ಸರಿ ಪೂರ್ತಿ ಮ್ಯಾನೇಜ್ಮೆಂಟನ್ನು ನನ್ನ ಮಿಸ್ಸಸ್ ನೋಡ್ಕೊತಿದ್ದಾರೆ. ನಮ್ಮ ಟೈಮನ್ನು ಮ್ಯಾಕ್ಸಿಮಮ್ ನಾವು ಆ ರೀತಿ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ತಮ್ಮ ತೋಟದಲ್ಲಿ ಅನೇಕ ರೀತಿಯ ಹಣ್ಣಿನ ಬೆಳೆಗಳ ಜೊತೆ ಅಸಾಂಪ್ರದಾಯಿಕ ಹಣ್ಣಿನ ಬೆಳೆಗಳನ್ನು ಸಹ ರಾಮಮೂರ್ತಿ ಅವರು ನೆಟ್ಟಿದ್ದಾರೆ. ನೀರಿನ ವ್ಯವಸ್ಥೆ ಆದ ನಂತರದಿಂದ ನಾನೀಗ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೀತಾ ಇದ್ದೀನಿ. ಎಗ್ ಫ್ರೂಟ್ ಅಂತ, ಮೊಟ್ಟೆ ಹಣ್ಣಿನ ಗಿಡ ಅಂತ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಟೇಸ್ಟಿಯಾಗೂ ಇರುತ್ತೆ. ಅದೊಂದು ವೆರೈಟಿ ಹಣ್ಣಿನ ಗಿಡ ಬೆಳೀತಿದ್ದೀನಿ. ಮತ್ತು ವಾಟರ್ ಆ್ಯಪಲ್ ಅಂತ, ಜಾಮ್ ಅಂತ ಹೇಳ್ತಾರೆ, ಆ ಹಣ್ಣಿನ ಗಿಡ ಬೆಳೀತಿದ್ದೀನಿ. ಮತ್ತು ರೆಡ್ ಗುವಾ ಅಂತ, ಸಿಂಗಾಪುರ್ ಸೀಬೆ ಅಂತ ಹೇಳ್ತಾರೆ, ಸೀಬೆಯಲ್ಲಿ ಅದೊಂದು ವೆರೈಟಿ. ಮತ್ತು ಹಾಗೆ ಅಲಹಾಬಾದ್ ಗುವಾ ಅಂತ, ಸುಮಾರು ಅದು ಅರ್ಧ ಕೆಜಿಯಿಂದ 3/4 ಕೆಜಿಯವರೆಗೆ ಆ ಸೀಬೆ ದೊಡ್ಡದಾಗಿ ಬರುತ್ತೆ, ಆ ವೆರೈಟಿ ಬೆಳೀತಾ ಇದ್ದೀನಿ. ಹೀಗೆ ಸುಮ್ಮನೆ ಅಂದರೆ ನಮ್ಮ ಜಾಗದಲ್ಲಿ ವೆರೈಟೀಸ್ ಇರಲಿ ಮತ್ತು ಬೇರೆ ಬೇರೆ ಹಣ್ಣಿನ ಗಿಡಗಳು ಇರಲಿ ಅಂತ ಹೇಳಿ ಆ ರೀತಿ ನಾವು ಬೆಳೀತಿದ್ವಿ. ರೈತರು ಯಾವುದೇ ಒಂದು ಬೆಳೆಯನ್ನು ನೆಚ್ಚಿಕೊಳ್ಳದೆ ಹೀಗೆ ಹಲವು ಬೆಳೆಗಳನ್ನು ತಮ್ಮ ಪ್ರದೇಶಕ್ಕೆ ಹಾಗೂ ಮಾರುಕಟ್ಟೆಗೆ ಅನುಗುಣವಾಗಿ ಬೆಳೆದುಕೊಳ್ಳುವುದರಿಂದ ರೈತರಿಗೆ ಹೆಚ್ಚು ಅನುಕೂಲ ಎನ್ನುತ್ತಾರೆ ರಾಮಮೂರ್ತಿ. ಖಂಡಿತವಾಗಿ ರೈತರು ಒಂದು ಬೆಳೆಯನ್ನು ಅಥವಾ 2 ಬೆಳೆಯನ್ನು ಮೇಜರ್ ಕ್ರಾಪಾಗಿ ಇಟ್ಕೊಬೇಡಿ. ಈಗ ತುಂಬ ಕಡೆ ನಾನು ನೋಡ್ತಾ ಇದ್ದೀನಿ, ಅಡಿಕೆ ಅಂದರೆ ಅಡಿಕೆ ಬೆಳೆ ಒಂದನ್ನೇ ನಂಬ್ಕೊಳ್ತಾರೆ, ಕಾಫಿ ಅಂದರೆ ಕಾಫಿ ಒಂದನ್ನೇ ನಂಬ್ಕೊಳ್ತಾರೆ. ಆ ರೀತಿ ಖಂಡಿತವಾಗಿ ಆಗಬಾರ್ದು. ಯಾಕೆಂದರೆ ನಮಗೆ ಸ್ಥಿರವಾದ ಮಾರ್ಕೆಟ್ ಯಾವುದೂ ಇಲ್ಲ. ಈ 1 ವರ್ಷ ಒಂದು ರೇಟ್ ಇದ್ದರೆ ಮತ್ತು 4 ವರ್ಷ ಆ ಬೆಳೆನ ಕೇಳೋರೇ ಇಲ್ಲ, ಆ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಮುಖ್ಯ ಬೆಳೆಯಾಗಿ ಒಂದು ನಮ್ಮ ಈ ಮಲೆನಾಡು ಭಾಗದಲ್ಲಿ ಒಂದು 3-4 ಬೆಳೆನ ಇಟ್ಕೊಬೇಕು. ಇಲ್ಲಿ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಲವಂಗ, ಜಾಯಿಕಾಯಿ, ಕಾಳುಮೆಣಸು, ಕಾಫಿ 4 ವೆರೈಟಿನ ನಾವು ಮೇಜರ್ ಕ್ರಾಪಾಗಿ ಇಟ್ಕೊಂಡಿದ್ದೀವಿ. ಈ ವರ್ಷ ಏನಾಯ್ತು, ಲಾಸ್ಟ್ ಇಯರು ಒಂದು ಅತಿಯಾದ ಟೆಂಪ್ರೇಚರು, ನಮಗೆ ಸರಿಯಾದ ರೀತಿ ಮಳೆ ಬರದೆ ಕ್ರಾಪ್ ಎಲ್ಲ ಕಳ್ಕೊಂಡ್ವಿ. ಬಟ್ ಮಳೆ ಮತ್ತು ಅತಿವೃಷ್ಟಿ ಆಯಿತು, ಅತಿಯಾದ ಮಳೆ ಬಂತು, ತೀರಾ ಕ್ರಾಪ್ ಕಡಿಮೆ ಬಂತು. ಏನಂದರೆ ಈಗ ಒಂದು 3-4 ಬೆಳೆ ಇರೋದ್ರಿಂದ ನಮಗೆ ಎವರೇಜ್ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ನಾವೀಗ ಲವಂಗ, ಜಾಯಿಕಾಯಿ, ಕಾಳುಮೆಣಸು, ಕಾಫಿ ಅಂತ ಹೀಗೆ ಒಂದು 3-4 ವೆರೈಟೀಸ್ ಮಾಡ್ಕೊಂಡು ಇರೋದ್ರಿಂದ ಒಂದು ಬೆಳೆಯಲ್ಲಿ ಕಮ್ಮಿ ರೇಟ್ ಸಿಕ್ಕಿದ್ರು ಮತ್ತಿದ್ದ ಬೆಳೆಯಲ್ಲಿ ಜಾಸ್ತಿ ಸಿಕ್ಕಿ ನಮಗೆ ಟೋಟಲಿ ಜಮೀನು ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಈ ರೀತಿ ಸುಮಾರು ವೆರೈಟೀಸ್ ಮಾಡಿರೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗಿಲ್ಲ, ಸಂತೃಪ್ತರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.